ಇಂದ ಕಾರ್ಮಿಕರು ಬಂದಿದ್ದಾರೆ. ದಿನೇಶ್ ಅವರು ಒಳ್ಳೆ ನಮ್ಮ ರಾಜ್ಯಾಧ್ಯಕ್ಷರು, ಆಮೇಲೆ ನಮ್ಮ ಅಕ್ರಮ್ ಭಾಷೆ ಇರ್ಬೋದು, ಇನ್ನು ಭಾಳ ಸುರೇಶ್ ಅಣ್ಣ ಇರ್ಬೋದು, ಎಲ್ಲ ಅವರು ಒಂದು ನಾನು ಮಾಡಲ್ಲ, ಇದು ಇವರು ಮಾಡಲೇಬೇಕು ಅಂತ ಬರ್ತಡೇ ನಾನು ಮಾಡಲ್ಲ. ಒಂದು ಸತಿ ಮಾಡಿದ್ದೆ, ನಮ್ಮ ಸುಮಿತ್ರ ಪ್ರಶಾಂತ್ ಅವರು ಅವ್ರ ನೇತೃತ್ವದಲ್ಲಿ ಮಾಡಿದ್ದೆ. ಈ ಸತಿ ಇವಾಗ ಏನಿತ್ತಂದರೆ ಎಲ್ಲರಿಗೂ ಆರೋಗ್ಯ ಕಾಪಾಡಿದ್ರಿ. ಆಮೇಲೆ ಇವರು ದುಡ್ಡು ಕೊಡ್ತಾನೆ, ಕಷ್ಟಪಡ್ತೀರ, ಆರೋಗ್ಯ ಒಂದು ನಿಮಗೆ ಕೈಯಾಗಿ ಇಟ್ಕೊಳ್ರಿ. ಈ ನೋಡ್ರಿ, ಸತಿ ನಮಗೇನು ಕೊರೋನಾದಲ್ಲಿ ನಾವು ಏನೇನು ಆಗಿದ್ವಿ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಜಾತಿ ಭೇದ ಇಲ್ಲ ಇದ್ರಾಗೆಲ್ಲ. ಕೊರೋನಾದಲ್ಲಿ ಯಾರ್ಯಾರಿಗೆ ಏನೇನು ಅಂತ ಆರೋಗ್ಯ ಒಂದು ಕಾಪಾಡ್ಕೊಡ್ರಿ ಅಂತ ನಾನು ಹೇಳ್ತೀನಿ ಭಾವನೆಯಲ್ಲಿ. ಆಮೇಲೆ ಕಾರ್ಮಿಕರಿಗೆ ನಿಯತ್ನಾಗೆ ಕೆಲಸ ಮಾಡಿರಿ, ಲೇಬರ್ ಕಾರ್ಡ್ ಕೊಡಿಸ್ರಿ ನಿಯತ್ನಾಗೆ. ಅಂದರೆ ಯಾರು 1,000-2,000 ಇಸ್ಕೊಂಡು ಬಳಸ್ಕೊಂಡು ಅವ್ರಿಗೆ ಸತಾಯಿಸ್ಬೇಡ್ರಿ. ಬಡವರು ಇದ್ದಾರೆ ಕಾರ್ಮಿಕರಿಗೆ, ಅವ್ರಿಗೆ ಒಳ್ಳೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಸಿಗ್ತತೆ ಸವಲತ್ತು ಕೊಡಿಸ್ರಿ ಅಂತ ಹೇಳಿ ಭಾವಿಸ್ತೀನಿ ಸರ್. ಕಾಂಗ್ರೆಸ್ ಗ್ಯಾರಂಟಿಗಳು ಮನೆ ತಲುಪ್ತಾ ಇದೆ, ಅದ್ರ ಬಗ್ಗೆ ಅಪಪ್ರಚಾರಗಳು ಮಾಡ್ತಾರೆ, ಏನು ಹೇಳ್ತೀವಿ ಸರ್? ಅವರು BJP ಇರೋದು ಏನೈತೆ ಅಂದರೆ ಅವ್ರದ್ದು ಇವಾಗ ಏನೇನು ಹೇಳಿ ಮತ್ತು ಅವರು ಅಧಿಕಾರದಲ್ಲಿ ಬಂದಿರೋದು, ಇಲ್ಲ ಅಂದರೆ ಅವ್ರು ಬರಲ್ಲ. ಇದು ಅವರು ಅದು ಅಷ್ಟೇ ಅವ್ರದ್ದು. ನಮ್ಮದು ನಾವು ಕೊಡೋದು ಕಾರ್ಮಿಕರದ್ದು ಏನೈತೆ 5 ಗ್ಯಾರಂಟಿ ಏನಿದ್ದಾವೆ ಮನೆಗೆ ತಲುಪಿಸಿದ್ದೀವಿ. ಅವ್ರು ಏನೈತೆ ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳ್ಕೊಂಡು ಇದು ಮಾಡ್ತಾರೆ. ಕಾರ್ಮಿಕರಿಗೋಸ್ಕರ ಮುಂದಿನ ಯೋಜನೆಗಳು ಏನೇನು ಸರ್? ಭಾಳ ಇದ್ದಾವೆ. ಒಂದು ನೋಡಿರಿ ಸರ್, ಪಿಂಚಿನ್ ಆಗಿರ್ಬೋದು, ಅವ್ರಿಗೆ ಮನೆ ಕಟ್ಟೋದಾಗಿರ್ಬೋದು, ಮದುವೆ ಆಗಿರ್ಬೋದು, ಮತ್ತು ಎಲ್ಲ ಸವಲತ್ತು ಸಿಗ್ತಿದ್ದಾವೆ ಸರ್ ಕಾರ್ಮಿಕರಲ್ಲಿ. ಮಕ್ಕಳು ಎಜುಕೇಷನ್ಗಾಗಿರ್ಬೋದು ಎಲ್ಲ ಭಾಳ ಇದ್ದಾವೆ. ಹೆರಿಗೆ ಸವಲತ್ತು ಮತ್ತು ಪಿಂಚಿನಿ ಎಲ್ಲ ಸವಲತ್ತು ಕಾರ್ಮಿಕರಲ್ಲಿ ಸಿಗ್ತದೆ ಸರ್. ಈ ಸರಿ ಚೊಂಬು ಕೊಟ್ಟಿದ್ದಾರೆ, ಮತ್ತೆ ಏನು ಹೇಳ್ತೀವಿ ಸರ್? ಕರ್ನಾಟಕಕ್ಕೆ ಅನುದಾನ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತೈತೆ, ಇವೆಲ್ಲ ನಾವೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ವಿ, ಬೆಳಿಗ್ಗೆ ಮಾಡಿದ್ದೀವಿ. ಅವರೆಲ್ಲ ಅವರು ಏನೈತಂದರೆ ಅಧಿಕಾರದಲ್ಲಿ ಸುಮ್ಕೆ 19 ಜನ ಗೆದ್ದು ಹೋಗಿದ್ದಾರೆ. ಅವ್ರಿಗೆ ನಾಚಿಕೆ ಇಲ್ಲ, ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಅವರು ತಿಳ್ಕೋಬೇಕು. ಅವ್ರಿಗೆ ಏನೈತೆ ಅಂದರೆ ಅವ್ರಿಗೆ ಅರ್ಥ ಆಗಬೇಕು, ನಾವು ಇಲ್ಲಿಂದ ಗೆದ್ದಿದ್ದೀವಿ, ನಾವು ಏನು ಮಾಡಬೇಕು ಏನು ಅಂತ ಅರ್ಥ ಆಗಬೇಕು. ಕೊನೆಯದಾಗಿ ಶುಭಾಶಯ